ಶಾರ್ಟ್ಸ್ನ. ಬೇರೆ ಎಲ್ಲ ಶಾರ್ಟ್ಸ್ ಎಷ್ಟಿದೆ, ಕಮ್ಮಿ ಲೈಕ್ 1000 2000 ಆ ಥರ ವ್ಯೂಸ್ ಬಂದಿದೆ. ಈಗ ನಾನು ಶಾರ್ಟ್ ಏನು ಅಪ್ಲೋಡ್ ಮಾಡಿದ್ದೀನಿ 39 ಮಿನಿಟ್ಸ್ ಆಗು ಅಂತ ಶೋ ಆಗ್ತಾ ಇದೆಯಲ್ಲ, ಸೊ ಈ ಶಾರ್ಟಲ್ಲಿ ಬಂದುಬಿಟ್ಟು ತುಂಬ ವ್ಯೂಸ್ ಬಂದಿದೆ. 65 ಸಮಥಿಂಗ್ ಏನೋ ವ್ಯೂಸ್ ಬಂದಿದೆ. ಓಕೆನಾ, ನೀವು ನೋಡ್ಬೋದು. ಸೊ ಇದು ಯಾವ ಥರ ಮಾಡಿದೆ, ಸೊ ಡೈಲಿ ನಾನು ಯಾವ ಥರ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ ಅದೇ ಥರ ಅಪ್ಲೋಡ್ ಮಾಡಿರೋದು. ಬಟ್ ಇದರಲ್ಲಿ ನಾನು ಒಂದು ಸ್ವಲ್ಪ ಉಲ್ಟಾ ಪಲ್ಟಾ ಮಾಡಿದೆ. ಅದು ಏನು ಟ್ರಿಕ್ ಹಾಕಿದೆ, ಇದು ಯಾವ ಥರ ಅಪ್ಲೋಡ್ ಮಾಡಿದೆ, ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೂ ಒಂದು ಕೆಲಸ ಮಾಡಬೇಕು, ಅಪ್ಲೋಡ್ ಮಾಡಾದಮೇಲೆ ಒಂದೆರಡು ಕೆಲಸ ಏನಿದೆ ಅದನ್ನು ನೀವು ಮಾಡಬೇಕು. ಶಾರ್ಟ್ ಯಾರೆಲ್ಲ ಅಪ್ಲೋಡ್ ಮಾಡ್ತೀರಾ ಆ್ಯಂಡ್ ಬೇಗ ನಿಮ್ಮದು ರೀಚ್ ಸಿಗಬೇಕಂದ್ರೆ ನಾವು ಏನೆಲ್ಲ ಮಾಡಬೇಕು, ಇಲ್ಲೆಲ್ಲ ನಾನು ಹೇಳ್ಕೊಡೋದು ನಿಮಗೆ ಜೆನ್ಯೂನ್ ಆಗಿ ನೀವು ಯಾವ ಥರ ಮಾಡಬೇಕು ಏನು ಎತ್ತ ಅಂತ. ಓಕೆನಾ ಗೈಸ್, ಸೊ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಅದೇನೇನು ಮಾಡಬೇಕು, ನೀವು ಶಾರ್ಟ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಚೆಕ್ ಮಾಡಬೇಕು, ಶಾರ್ಟ್ ಅಪ್ಲೋಡ್ ಮಾಡಾದಮೇಲೆ ಏನೆಲ್ಲ ಆ್ಯಡ್ ಮಾಡಬೇಕು, ಎಲ್ಲ ಡೀಟೇಲ್ಸ್ ಆಗಿ ಲೈವ್ ಆಗಿ ನಾನು ನಿಮಗೆ ಅಪ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ. ಒಂದೊಂದಾಗಿ ನೋಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ನಾನು ಇಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಎಲ್ಲನೂ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ನಿಮ್ಮ ಚಾನಲ್ಲು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ನನ್ನ ಕಮೆಂಟಿಂದನೇ ವಿನ್ನರ್ ಬಂದುಬಿಟ್ಟು ಸೆಲೆಕ್ಟ್ ಮಾಡೋದು. ಸೊ ಯಾರು ಕಮೆಂಟು ವಿನ್ನರ್ ಬಂತಾರೋ ನೆಕ್ಸ್ಟ್ ಅವ್ರದ್ದು ಚಾನಲ್ ನಾನು ಪ್ರಮೋಷನ್ನ ಮಾಡ್ತೀನಿ. ಬಟ್ ಕಮೆಂಟ್ ಮಾಡೋದು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ನಿಮಗೆ ಫಸ್ಟ್ನೇ ಪಾಯಿಂಟ್ ಹೇಳೋದಾದರೆ, ಲೈಕ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಚೆಕ್ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ಸಿಂಪಲಿ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡಲ್ಲಿ ನಿಮಗೆ ಶೋ ಮಾಡಿಬಿಡ್ತೀನಿ, ತೋರಿಸ್ಬಿಡ್ತೀನಿ. ಓಕೆನಾ, ನನ್ನ ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದನ್ನು ಆನ್ ಮಾಡ್ಕೊತೀನಿ ಫಸ್ಟು. ಓಕೆ ಗೈಸ್, ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದನ್ನು ನಾನು ಆನ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಮಗೆ ಏನು ಚೆಕ್ ಮಾಡಬೇಕು, ಏನು ಮಾಡಬೇಕಂದ್ರೆ, ಸೊ ನಮಗೆ ಇಲ್ಲಿ ಯೂಟ್ಯೂಬ್ ಏನಿದೆ ಅದನ್ನು ಓಪನ್ ಮಾಡೋ ಹಾಗಿಲ್ಲ. ಸೊ ಯೂಟ್ಯೂಬ್ ಓಪನ್ ಮಾಡಬೇಡಿ. ಫಸ್ಟು ಬಂದುಬಿಟ್ಟು ನಮಗೆ ಕ್ರೋಮ್ ಬ್ರೌಸರ್ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು. ಓಕೆನಾ, ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚಲ್ಲಿ ಬಂದುಬಿಟ್ಟು ನಾವು ಟೈಪ್ ಮಾಡಬೇಕು. ಏನಂತ ಟೈಪ್ ಮಾಡಬೇಕು, ಗ್ಲೋಬಲ್ ಚಾಟ್ ಅಂತ. ಓಕೆನಾ, ಗ್ಲೋಬಲ್ ಚಾಟ್ ಅಂತ ಟೈಪ್ ಮಾಡಿಬಿಟ್ಟು ಸಿಂಪಲ್ ಇಲ್ಲಿ ಈ ಥರ ಬರುತ್ತೆ ನಮಗೆ. ಸಿಂಪಲ್ ಇಲ್ಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಇಲ್ಲಿ ಎರಡು ಬಂದುಬಿಟ್ಟು ನಿಮಗೆ ಶೋ ಆಗುತ್ತೆ, ಇದೊಂದು. ಸೊ ಸಿಂಪಲಿ ನಾವಿಲ್ಲಿ ಫಸ್ಟ್ನೇದ್ರಲ್ಲಿದೆಯಲ್ಲ ಯೂಟ್ಯೂಬ್ದು ಮ್ಯೂಸಿಕ್ ಚಾರ್ಟ್ ಅಂತ. ಸೊ ಸಿಂಪಲಿ ಆ ಚಾರ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಗ್ಲೋಬಲ್ ಟಾಪ್ ಸಾಂಗ್ ಚಾರ್ಟ್ ಅಂತ ಇದೆ. ಓಕೆನಾ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಒಂದು ಇಂಟರ್ಫೇಸ್ ಈ ಥರ ಬಂದುಬಿಟ್ಟು ಶೋ ಆಗುತ್ತೆ. ಏನು ಇಂಟರ್ಫೇಸ್ ಅಂತ, ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಂದರೆ ಯಾವ ಸಾಂಗ್ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಯೂಟ್ಯೂಬಲ್ಲಿ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು ಯಾವ್ಯಾವ ಸಾಂಗ್ ಇಲ್ಲಿ ಬಂದುಬಿಟ್ಟು ಗ್ರೀನ್ ಮಾರ್ಕಲ್ಲಿರುತ್ತಲ್ಲ ಅದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ, ಟಾಪ್ ಫಸ್ಟಲ್ಲಿ ಓಡ್ತಾ ಇದೆ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ನಂಬರ್ 4ನೇ ಅಲ್ಲಿದೆಯಲ್ಲ, ಗ್ರೀನ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಈ ಸಾಂಗ್ ಬಂದುಬಿಟ್ಟು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ನೀವು ಇದನ್ನು ಯೂಸ್ ಮಾಡ್ಬೋದು ಯೂಟ್ಯೂಬಲ್ಲಿ. ಈ ಸಾಂಗ್ನ ನೀವು ಯೂಸ್ ಮಾಡ್ಬೋದು. ಯೂಟ್ಯೂಬಲ್ಲಿ ಏನಾಗುತ್ತೆ, ನಿಮ್ಮದು ಜಾಸ್ತಿ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ ಆ ಸಾಂಗ್ನ ಯೂಸ್ ಮಾಡಿದರೆ. ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಕೂಡ ನಂಬರ್ 6ಅಲ್ಲಿ ಇದೆಯಲ್ಲ, ಈ ಸಾಂಗ್ನು ಕೂಡ ಬಂದುಬಿಟ್ಟು ಏನಿದೆ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಯೂಟ್ಯೂಬಲ್ಲಿ. ನೀವು ಈ ಸಾಂಗ್ನು ಕೂಡ ಯೂಸ್ನ ಮಾಡ್ಕೋಬೋದು, ನಿಮ್ಮದು ಬೇಗ ಚೆನ್ನಾಗಿ ವ್ಯೂಸ್ ಬರುತ್ತೆ. ಓಕೆನಾ, ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ರೆಡ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಏನು ನೀವು ಜಾಸ್ತಿ ಇಂಟ್ರೆಸ್ಟ್ ಕೊಡಬೇಡಿ. ಯಾವ್ಯಾವುದು ಗ್ರೀನ್ ಮಾರ್ಕ್ ಇದೆ ಆ ಸಾಂಗ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ ಇಲ್ಲೊಂದಿದೆ ಗ್ರೀನ್ ಮಾರ್ಕ್ದು, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಝೂಮ್ ಮಾಡಿಬಿಡ್ತೀನಿ ನಾನು ಬೇಕಿದ್ರೆ. ಇಲ್ಲಿ ಮಾರ್ಕ್ ಮಾಡ್ತೀನಿ, ಗ್ರೀನ್ ಮಾರ್ಕು ಇದು. ಓಕೆನಾ, ಹ್ಯಾಶ್ಟ್ಯಾಗ್ ಟ್ರೆಂಡಿಂಗಲ್ಲಿ ಎಷ್ಟನೇ ಪ್ಲೇಸಲ್ಲಿದೆ ಅಂತಲೂ ಇಲ್ಲಿ ಶೋ ಆಗಿದೆ. ಸೊ ಇದು 4ನೇ ಪ್ಲೇಸಲ್ಲಿ, ಇದು 4ನೇ ಪ್ಲೇಸಲ್ಲಿದೆ, ಇದು 3, 7. ಫಸ್ಟ್ನೇ ಪ್ಲೇಸಲ್ಲಿ ಇದೊಂದು ಸಾಂಗ್ ಇದೆ, ಹಿಂದಿದು ಯಾವುದೋ ನೋಡ್ಬೋದು ನೀವು. ಇದು ಫಸ್ಟ್ನೇ ಪ್ಲೇಸ್ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಓಕೆನಾ, ಸೊ ಇದನ್ನು ನೀವು ಫಸ್ಟು ಒಂದು ಚೆಕ್ ಮಾಡ್ಕೊಳ್ಳಿ, ಯಾವ್ಯಾವ ಸಾಂಗ್ ಬಂದುಬಿಟ್ಟು ಟ್ರೆಂಡಿಂಗಲ್ಲಿದೆ ಯೂಟ್ಯೂಬಲ್ಲಿ, ನಾವು ಯಾವ್ಯಾವ ಸಾಂಗ್ನ ಯೂಸ್ ಮಾಡ್ಬೋದು ಅಂತ. ಓಕೆನಾ, ಈ ಸಾಂಗ್ನ ಯೂಸ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಒಂದು ಸಾಂಗ್ ಇದೆ, ಇದು ಯಾವುದು ತಮಿಳೋ ಯಾವುದೋ ಅನಿಸುತ್ತೆ, ಗೊತ್ತಿಲ್ಲ ಬಟ್ ಯಾವುದಂತ. ಓಕೆನಾ, ಸೊ ನೋಡಿದ್ರಲ್ಲ ಈ ಸಾಂಗ್ಸ್ ಎಲ್ಲ ಬಂದುಬಿಟ್ಟು ಟ್ರೆಂಡಿಂಗಲ್ಲಿ ಯಾವ ಥರ ಫೈಂಡ್ ಮಾಡೋದಂತ. ಇದು ಎಲ್ಲಿ ಫೈಂಡ್ ಮಾಡೋದು, ಕ್ರೋಮ್ ಬ್ರೌಸರಲ್ಲಂತ. ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ನೀವು ಫೈಂಡ್ ಮಾಡ್ಬೋದು. ಯೂಟ್ಯೂಬಲ್ಲಿ ಅಂದರೆ ಲೈಕ್ ಎಕ್ಸಾಕ್ಟಾಗಿ ಅದು ಶೋ ಆಗೋಲ್ಲ, ತುಂಬ ಇರುತ್ತೆ. ಎಕ್ಸಾಕ್ಟಾಗಿ ಅಂದರೆ ನೀವು ಇಲ್ಲಿ ಕ್ರೋಮ್ ಬ್ರೌಸರಲ್ಲಿ ನೋಡ್ಬೋದು, ಆ ಪ್ಲೇ ಮಾಡಿ ನೋಡ್ಬೋದು, ಇಲ್ಲ ನೇಮ್ನ ಸರ್ಚ್ ಮಾಡ್ಕೋಬೋದು ಆ ಸಾಂಗ್ದು. ಓಕೆನಾ ಗೈಸ್, ಇದಾಯಿತು ನಮ್ಮದು ಏನು ಕ್ರೋಮ್ ಬ್ರೌಸರಲ್ಲಿ ಟ್ರೆಂಡಿಂಗ್ ಸಾಂಗ್ನ ಫೈಂಡ್ ಮಾಡೋದು ಯೂಟ್ಯೂಬ್ದು. ಓಕೆನಾ,
ಸೊ ಆ ಸಾಂಗಲ್ಲಿ ಯೂಸ್ ಮಾಡಿದ್ರೇ ನಿಮ್ಮದು ಜಾಸ್ತಿ ವ್ಯೂಸ್ ಬರೋ ಚಾನ್ಸಸ್ 100% ಇರುತ್ತೆ. ಓಕೆನಾ, ಒಂದು ಸಲ ಟ್ರೆಂಡಿಂಗ್ ಸಾಂಗ್ ಯೂಸ್ ಮಾಡಿ ಆಮೇಲೆ ನಿಮಗೆ ರಿಸಲ್ಟು ಸಿಗುತ್ತೆ. ಓಕೆನಾ ಗೈಸ್, ಇದಾಯಿತು. ಆದಮೇಲೆ ಯೂಟ್ಯೂಬಲ್ಲಿ ಯಾವ ಥರ ಫೈಂಡ್ ಮಾಡೋದು. ಸೊ ಸಿಂಪಲಿ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ಗೈಸ್ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿರಬೇಕು. ಏನು ಆಪ್ಷನು ಇಲ್ಲಿ ನೋಡ್ಬೋದು. ಇಲ್ಲೊಂದು ಸಖತ್ತು ಡಿಸ್ಟರ್ಬ್ ಮಾಡ್ತಿದ್ದೆ. ಓಕೆನಾ ಗೈಸ್, ಸೊ ಸಿಂಪಲಿ ನೋಡಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು. ಏನು ಆಪ್ಷನು ಇಲ್ಲಿ ನೀವು ನೋಡ್ಬೋದು, ಈ ಆಪ್ಷನ್ ಮೇಲೆದು. ಓಕೆನಾ, ಇದು ಸಿಂಪಲಿ ನೀವು ಏನು ಮಾಡಬೇಕು, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಇಲ್ಲಿ ಟ್ರೆಂಡಿಂಗ್ ಆಪ್ಷನ್ ಸಿಗುತ್ತೆ. ಓಕೆನಾ, ಸೊ ಸಿಂಪಲಿ ನೀವು ಏನು ಮಾಡಬೇಕು, ಈ ಟ್ರೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇರೋದು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಚೆಕ್ ಮಾಡಬೇಕು, ಏನು ಚೆಕ್ ಮಾಡಿಬಿಟ್ಟು ಯಾವುದು ಯೂಸ್ ಮಾಡಬೇಕು ಟ್ರೆಂಡಿಂಗ್ ಸಾಂಗ್ ಅಂತ. ಓಕೆನಾ, ಸೊ ಟ್ರೆಂಡಿಂಗ್ ಮೇಲೆ ಯೂಸ್ ಮಾಡಿದರೆ ಈ ಥರ ಕೆಳಗೆ ಸ್ಕ್ರಾಲ್ ಮಾಡಿದರೆ ಕೆಲವೊಂದು ಶಾರ್ಟ್ಸ್ಗಳು ಬಂದುಬಿಡುತ್ತೆ. ಸೊ ಟ್ರೆಂಡಿಂಗಲ್ಲಿ ಯಾವ್ಯಾವ ಸಾಂಗ್ ಇದೆ, ಯಾವ್ಯಾವುದು ಓಡ್ತಾ ಇದೆ ಟ್ರೆಂಡಿಂಗಲ್ಲಿ, ಇವ್ರು ಯಾವ ಸಾಂಗ್ ಯೂಸ್ ಮಾಡಿದ್ದಾರೆ ಅಂತಲೂ ನೀವು ನೋಡ್ಬೋದು. ಸೊ ಸಿಂಪಲ್ ನಾವು ಓಪನ್ ಮಾಡೋದಾದರೆ ನೋಡಿ, ಇಲ್ಲಿ ನೋಡಿ ಈ ಸಾಂಗ್ ಬಂದುಬಿಟ್ಟು ಎಷ್ಟು ಜನ ಯೂಸ್ ಮಾಡಿದ್ದಾರೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು ಈಸಿ. ಓಕೆನಾ, ಇಲ್ಲಿ ಸಾಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ 3.7 ಮಿಲಿಯನ್ ಶಾರ್ಟ್ಸ್. ಸೊ ಇಲ್ಲಿ 3.7 ಮಿಲಿಯನ್ ಜನ ಏನು ಮಾಡಿದ್ದಾರೆ, ಈ ಸಾಂಗ್ನ ಯೂಸ್ ಮಾಡಿದ್ದಾರೆ. ಓಕೆನಾ, ಇನ್ನೂ ಜಾಸ್ತಿ ಜನ ಯೂಸ್ ಮಾಡಿರೋ ಸಾಂಗ್ನ ನಾವೇನು ಮಾಡಬೇಕು, ಫೈಂಡ್ ಮಾಡಬೇಕು. ಇದೆ ಅಂತ ಅಲ್ಲ. ಓಕೆನಾ, ಬ್ಯಾಕ್ ಬರೋಣ. ಮತ್ತು ಇನ್ನೊಂದು ಕೆಲವೊಂದು ಇರುತ್ತೆ. ಸೊ ನೋಡಿ ಇನ್ನೊಂದು ಸಾಂಗ್ ಇದೆ. ಸೊ ಸಿಂಪಲ್ ಇದನ್ನು ಸರ್ಚ್ ಮಾಡಿ ನೋಡಿ, ಇದು ಅಷ್ಟು ಜನ ಯೂಸ್ ಮಾಡಿರೋದು ಇದು ಮೆನ್ಷನ್ನೇ ಮಾಡಿಲ್ಲ. ಸೊ ಸಿಂಪಲಿ ನಾವು ಬ್ಯಾಕ್ ಬರೋಣ. ಓಕೆನಾ, ಸೊ ಇನ್ನೂ ನಾವು ಫೈಂಡ್ ಮಾಡಿ ನೋಡೋಣ ಇನ್ನೂ ಯಾವುದಾದ್ರೂ ಸಾಂಗ್ಸ್ ಇದೆಯಾ ಅಂತ. ಈ ಥರ ಫೈಂಡ್ ಮಾಡಿ ನೋಡಿದರೆ ನಿಮಗೆ ಸಿಕ್ಬಿಡುತ್ತೆ ಸಾಂಗು. ಸೊ ಈ ಸಾಂಗ್ನ ನೋಡೋಣ ಎಷ್ಟು ಜನ ಯೂಸ್ ಮಾಡಿದ್ದಾರೆ. ಇದು 1,26,000 ಜಾಸ್ತಿ ಜನ ಯೂಸ್ ಮಾಡಿರೋ ಶಾರ್ಟ್ಸ್ನ ನಮಗೆ ಫೈಂಡ್ ಮಾಡಬೇಕಿಲ್ಲಿ ಟ್ರೆಂಡಿಂಗಲ್ಲಿ. ಓಕೆನಾ, ಸೊ ಇದನ್ನು ನೋಡೋಣ ನಾವು, ಇದೆಷ್ಟು ಜನ ಯೂಸ್ ಮಾಡಿದ್ದಾರೆ ಅಂತ. ಸೊ ಇದು 3 ಲ್ಯಾಕ್ ಯೂಸ್ ಮಾಡಿದ್ದಾರೆ. ಓಕೆನಾ, ಅದಾದಮೇಲೆ ನಾನು ಇನ್ನೊಂದು ಚೆಕ್ ಮಾಡ್ತೀನಿ, ಇದೊಂದು ಚೆಕ್ ಮಾಡ್ತೀನಿ. ಸೊ ನೋಡಿ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಯಾವುದ್ರಲ್ಲಿ ಜಾಸ್ತಿ ಜನ ಯೂಸ್ ಮಾಡಿದ್ದಾರೆ, ಆ ಸಾಂಗ್ ಮೆನ್ಷನ್ ಮಾಡಿದ್ದಾರೆ ಅದನ್ನು ಯೂಸ್ ಮಾಡಿದ್ದು 1.3K ಅಷ್ಟೇ ಯೂಸ್ ಮಾಡಿರೋದು. ಓಕೆನಾ, ಇದು ನಮಗೆ ಇದರಲ್ಲಿ ಏನು ಸಿಕ್ತು, ಈ ಸಾಂಗ್ ಬಂದುಬಿಟ್ಟು ಜಾಸ್ತಿ ಜನ ಯೂಸ್ ಮಾಡಿದಾರಂತ ಇಲ್ಲಿ ಬಂದುಬಿಟ್ಟು ಮೆನ್ಷನ್ಡ್ ಆಗಿದೆ 3.7 ಮಿಲಿಯನ್. ಸೊ ನಿಮ್ಮ ಇದರಲ್ಲಿ ಯಾವುದು ಟ್ರೆಂಡಿಂಗ್ ಓಡ್ತಾ ಇದೆ ನೀವು ನೋಡಿ, ಅದರಲ್ಲಿ ಎಷ್ಟು ಜನ ಶಾರ್ಟ್ನ ಕ್ರಿಯೇಟ್ ಮಾಡಿದ್ದಾರೆ. ಜಾಸ್ತಿ ಜನ ಶಾರ್ಟ್ಸ್ನ ಕ್ರಿಯೇಟ್ ಮಾಡಿರೋದು ಸಾಂಗ್ನ ಚೂಸ್ ಮಾಡಬೇಕು. ಓಕೆನಾ, ಇದನ್ನು ನೀವೀಗ ಚೂಸ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಸೊ ಸಿಂಪಲ್ ಈಗ ನೀವು ಏನು ಮಾಡಬೇಕು, ಇಲ್ಲಿ ಯೂಸ್ ದಿಸ್ ಸಾಂಗ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ, ಯೂಸ್ ದಿಸ್ ಸಾಂಗ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬಿಡಿ. ಓಕೆನಾ, ಸೊ ಸಿಂಪಲಿ ನಾವೇನು ಮಾಡೋಣ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ಯಾವುದಾದ್ರೂ ಒಂದು ಶಾರ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ವೀಡಿಯೋನ ನಾವು ಏನಾದರೂ ಒಂದು ವೀಡಿಯೋ ಸೆಲೆಕ್ಟ್ ಮಾಡಿ, ನಾನು ಏನಾದರೂ ಅಲ್ಲ, ನೀವೇನು ಶಾರ್ಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡಿರೋದು ಆಗಲಿ ಯಾವುದಾದ್ರೂ ಆಗಲಿ. ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಅದಾದಮೇಲೆ ಇಲ್ಲೊಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಸೊ ಮಾಡಬೇಕು. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ನು, ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಸೊ ಸಿಂಪಲಿ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗ್ತಾ ಇದೆ. ಸೊ ಸಿಂಪಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಯೋರ್ ಆಡಿಯೋ ಮತ್ತು ಇಲ್ಲಿ ಇನ್ನೊಂದು ಸೌಂಡ್ ಆಪ್ಷನ್ ಕಾಣಿಸ್ತಾ ಇದೆ. ಓಕೆನಾ, ಸೊ ಸಿಂಪಲಿ ಇಲ್ಲಿ ಏನು ಮಾಡಬೇಕು, ನೀವು ಯೋರ್ ಆಡಿಯೋ ಏನಿದೆ ಇದು ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು, ನೀವು ವಾಯ್ಸ್ ಓವರ್ ಏನಾದರೂ ಮಾಡಿದರೆ. ಓಕೆನಾ, ಸೊ ನಿಮಿಷ ಸೌಂಡ್ ಕಮ್ಮಿ ಮಾಡಿಬಿಡ್ತೀನಿ. ಓಕೆನಾ, ಯೋರ್ ಆಡಿಯೋ ಏನಿದೆ ಅದೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು, ನೀವೇನಾದರೂ ವಾಯ್ಸ್ ಓವರ್ ಏನಾದರೂ ಮಾಡಿದರೆ. ಅದಾದಮೇಲೆ ಇದರದ್ದು ಸಾಂಗ್ದು ಫುಲ್ ಈ ಥರ ಕಮ್ಮಿ ಮಾಡ್ಕೊಳ್ಳಿ. ನೀವೇನಾದರೂ ವಾಯ್ಸ್ ಓವರ್ ಮಾಡಿಲ್ಲ ಅಂದರೆ ಇದ್ರದ್ದು ಸೌಂಡು ಕಮ್ಮಿ ಮಾಡಿಕೊಂಡು ಸಾಂಗ್ದು ಸೌಂಡು ಜಾಸ್ತಿ ಮಾಡ್ಕೊಳ್ಳಿ. ನೀವು ವಾಯ್ಸ್ ಓವರ್ ಮಾಡಿದರೆ ಇದರದ್ದು ಸೌಂಡ್ ಏನಿದೆ ಇಷ್ಟು 80%ಅಲ್ಲಿ ಇದು ಅಟ್ಲೀಸ್ಟ್ ಒಂದು 15 ಇಲ್ಲ 20%ಅಲ್ಲೇ ಇರಕ್ಕೆ ಬಿಡಿ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದಾಯಿತಾ. ಅದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನು,
ಎಡಿಟ್ ಆಪ್ಷನು. ಸೊ ಸಿಂಪಲಿ ನೀವೇನು ಮಾಡಬೇಕು, ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲೇನಾದರೂ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಂದರೆ ಏನು, ಲೈಕ್ ನೀವು ಥಂಬ್ನೇಲ್ಗೆ ಸೆಲೆಕ್ಟ್ ಮಾಡೋದು, ಓಕೆನಾ. ನೀವು ಇಲ್ಲಿಂದ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ನ ಸೆಲೆಕ್ಟ್ ಮಾಡಿದರೆ ಅದು ಥಂಬ್ನೇಲ್ಗೆ ಆ್ಯಡ್ ಆಗುತ್ತೆ, ಓಕೆನಾ. ಇಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿರೋದು ಲೈಕ್ ಇಂಟ್ರೆಸ್ಟಿಂಗ್ ಆಗಿರೋದು, ಆಡಿಯನ್ಸ್ಗೆ ನೋಡಿದರೆ ಓ ಏನಿರ್ಬೋದು ಇದರಲ್ಲಿ ನೋಡ್ಬೇಕು ಅನ್ನಿಸ್ಬೇಕು, ಆ ಥರ ಒಂದು ಪಾರ್ಟ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅಂದ್ಕೊಳ್ಳಿ ನಾನಿದು ಇದು ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಂದ್ಕೊಳ್ಳಿ ಇದರಲ್ಲಿ, ಓಕೆನಾ. ಸೊ ಸಿಂಪಲಿ ನಾನಿಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಬಿಡ್ತೀನಿ, ಓಕೆನಾ. ಇದು ಒಂದು ಸ್ವಲ್ಪ ಸಸ್ಪೆನ್ಸ್ ಕ್ರಿಯೇಟ್ ಆಗುತ್ತೆ ಯಾರ ಮೈಂಡಲ್ಲಿ, ಆಡಿಯನ್ಸ್ ಮೈಂಡಲ್ಲಿ, ಓಕೆನಾ ಗೈಸ್. ಇದೆಲ್ಲ ಆಯಿತು. ಅದಾದಮೇಲೆ ಈಗ ನಾವು ಏನು ಮಾಡಬೇಕು, ಇಲ್ಲಿ ಕ್ಯಾಪ್ಷನಲ್ಲಿ ಬರೀಬೇಕು ಏನಾದರೂ ಲೈಕ್ ಇಂಟ್ರೆಸ್ಟಿಂಗ್ ಆಗಿರೋದು ಏನಾದರೂ ಬರೀರಿ. ಸೊ ನಿಮ್ಮ ಕ್ಯಾಟಗರಿ ಅಕಾರ್ಡಿಂಗ್ ಏನಾದರೂ ಬರೀರಿ. ನಾನು ಸದ್ಯಕ್ಕೆ ಇಲ್ಲಿ XYZ ಅಂತಲೇ ಹಾಕ್ತೀನಿ. ನಾನೇನು ಟೈಟಲ್ ಏನು ಇದು ಪೋಸ್ಟ್ ಮಾಡ್ತಿಲ್ಲ, ನಿಮಗೆ ಎಕ್ಸಾಂಪಲ್ಗೆ ತೋರ್ಸೋಕ್ಕೋಸ್ಕರ ಹಾಕಿರೋದು, ಓಕೆನಾ ಗೈಸ್. ಸೊ ಟೈಟಲ್ ನೀವೇನಾದರೂ ಇಂಟ್ರೆಸ್ಟಿಂಗ್ ಆಗಿ ಬರೀರಿ, ನಿಮ್ಮ ವಿಡಿಯೋದಲ್ಲಿ ಏನಿದೆ ಅದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಸಸ್ಪೆನ್ಸ್ ಕ್ರಿಯೇಟ್ ಆಗೋ ಥರ ಏನಾದರೂ ಬರೀರಿ, ಓಕೆನಾ. ಬರೆದಾದ್ಮೇಲೆ ಸಿಂಪಲಿ ಹ್ಯಾಶ್ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿ. ಹ್ಯಾಶ್ಟ್ಯಾಗ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಶಾರ್ಟ್, ಇದು 4 ಏನು ಹ್ಯಾಶ್ಟ್ಯಾಗ್ ಹೇಳ್ತೀನಿ ಇದು ನೀವು ಟೈಟಲಲ್ಲಿ ಹಾಕಿ, ಶಾರ್ಟ್ಸ್ ಅಂತ ಹಾಕಿ. ಅದಾದಮೇಲೆ ಇನ್ನೊಂದು ಹ್ಯಾಶ್ಟ್ಯಾಗ್ ಶಾರ್ಟ್ ಫೀಡ್, ಓಕೆನಾ, ಶಾರ್ಟ್ ಫೀಡ್. ಅದಾದಮೇಲೆ ಇನ್ನೊಂದು ಹ್ಯಾಶ್ಟ್ಯಾಗು ಏನು ಗೊತ್ತಾ, ಟ್ರೆಂಡಿಂಗ್. ಅದಾದಮೇಲೆ ಇನ್ನೊಂದು ಹ್ಯಾಶ್ಟ್ಯಾಗ್ ಶಾರ್ಟ್ಸ್ ವೈರಲ್. ಅದಾದಮೇಲೆ ಇನ್ನೊಂದು ಶಾರ್ಟ್ ವಿಡಿಯೋ, ಓಕೆನಾ, ಶಾರ್ಟ್ ವಿಡಿಯೋಸ್. ಸೊ ಇಷ್ಟು ಹ್ಯಾಶ್ಟ್ಯಾಗ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು, ನೀವು ಟೈಟಲಲ್ಲಿ ಹಾಕಿ, ಓಕೆನಾ ಗೈಸ್. ಸೊ ಇದಿಷ್ಟ ಆದಮೇಲೆ ಸಿಂಪಲಿ ನೀವು ಏನು ಮಾಡಬೇಕು, ಇದು ವಿಸಿಬಿಲಿಟಿ ಏನಿದೆ ಇದು ಅನ್ಲಿಸ್ಟೆಡಲ್ಲೇ ಇರಬೇಕು, ಡೈರೆಕ್ಟ್ ಈಗಲೇ ಪಬ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಇದು ಮಾಡೋಕ್ಕೆ ಹೋಗಬೇಡಿ, ಈಗ ಅನ್ಲಿಸ್ಟೆಡಲ್ಲೇ ಇಡಬೇಕು, ಓಕೆನಾ. ಸೊ ಅನ್ಲಿಸ್ಟೆಡಲ್ಲಿಟ್ಟು ಸಿಂಪಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿಂದ ಏನು ಮಾಡಿ, ಡೈರೆಕ್ಟು ವಿಡಿಯೋ ಅಪ್ಲೋಡ್ ಮಾಡಿ, ಓಕೆನಾ. ಸಿಂಪಲಿ ಅಪ್ಲೋಡ್ ಮಾಡಿ ನಿಮ್ಮದು ಏನಾಗುತ್ತೆ, ಶಾರ್ಟು ಅಪ್ಲೋಡ್ ಆಗ್ತಾ ಇರುತ್ತೆ. ಈಗ ನೀವು ಇನ್ನೊಂದು ಕೆಲಸ ನೀವು ಮಾಡಬೇಕು. ಎಲ್ಲಿ ಮಾಡಬೇಕು, ನೀವು YT ಸ್ಟುಡಿಯೋದಲ್ಲಿ ಮಾಡಬೇಕು. ಇಲ್ಲಿ ನೀವು YT ಸ್ಟುಡಿಯೋದಲ್ಲಿ ಮಾಡಿದರೆ ಅಷ್ಟು ಆಪ್ಷನ್ಸ್ಗಳು ನಿಮಗೆ ಇಲ್ಲಿ ಸಿಗಲ್ಲ, ಜಾಸ್ತಿ ಫ್ಯೂಚರ್ಸು ಜಾಸ್ತಿ ಆಪ್ಷನ್ ಬಂದುಬಿಟ್ಟು ನಿಮಗೆ ಕ್ರೋಮ್ ಬ್ರೌಸರಲ್ಲಿ YT ಸ್ಟುಡಿಯೋ ಓಪನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಸಿಗುತ್ತೆ, ಇಲ್ಲಾಂದರೆ YT ಸ್ಟುಡಿಯೋದಲ್ಲಿ ಅಷ್ಟು ಆಪ್ಷನ್ಸ್ ಇಲ್ಲ ನಮಗೆ. ಸೊ ಸಿಂಪಲ್ ಈಗ ನಾವು ಕ್ರೋಮ್ ಬ್ರೌಸರ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ studio.youtube.com ಅಂತ, ಓಕೆನಾ, youtube.com, ಓಕೆನಾ. ಸೊ ಸಿಂಪಲಿ ಸರ್ಚ್ ಬಟನ್ ಮೇಲೆ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಟು ಸ್ಟುಡಿಯೋ ಆಪ್ಷನ್ ಕಾಣಿಸ್ತಿದ್ದಾರೆ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಾವೀಗ ಏನು ಅಪ್ಲೋಡ್ ಮಾಡಿದ್ವಿ ಅದು ವಿಡಿಯೋ ಏನಿದೆ ಬರುತ್ತೆ. ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ಸಿಂಪಲಿ, ಓಕೆನಾ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಶಾರ್ಟ್ ಆಪ್ಷನ್ ಕಾಣಿಸ್ತಿದೆಯಾ, ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ. ಸೊ ನಾನು ಝೂಮ್ ಮಾಡ್ಕೊತೀನಿ ನಿಮಗೆ. ಸೊ ನಿಮಗಿಲ್ಲಿ ವಿಡಿಯೋಸು, ಶಾರ್ಟ್ಸು, ಲೈವ್ಸು, ಪೋಸ್ಟು, ಪ್ಲೇಲಿಸ್ಟ್ ಕಾಣಿಸ್ತಿದೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಶಾರ್ಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಶಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ನಾವು ಅಪ್ಲೋಡ್ ಮಾಡಿದ್ವಲ್ಲ ಆ ಶಾರ್ಟ್ ನೋಡಿ ಇಲ್ಲಿ ಬಂದಿದೆ. ಸೊ ಸಿಂಪಲಿ ನೀವೇನು ಮಾಡಬೇಕು, ಈ ಶಾರ್ಟ್ ಮೇಲೆ ಕ್ಲಿಕ್ನ ಮಾಡಬೇಕು, ಓಕೆನಾ. ಈ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಡೀಟೇಲ್ಸ್ ಏನಿದೆ ಓಪನ್ ಆಗಿ ಬಂದುಬಿಡುತ್ತೆ, ನೋಡಿದ್ರಲ್ಲ ಡೀಟೇಲ್ಸ್ ಏನಿದೆ ಓಪನ್ ಆಗಿ ಬಂದುಬಿಡುತ್ತೆ. ಫಸ್ಟ್ನೇ ಕೆಲಸ ನೀವೇನು ಮಾಡಬೇಕು, ಟೈಟಲ್ ಏನಿದೆ ಇದನ್ನು ಕಾಪಿ ಮಾಡ್ಕೋಬೇಕು, ಓಕೆನಾ. ಏನಿದೆ ಇದನ್ನು ಕಾಪಿ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಏನಿದೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಥರ ಪೇಸ್ಟ್ ಮಾಡಿ ಬಿಟ್ಬಿಡಿ. ಅದಾದಮೇಲೆ ಇದರದ್ದು ರಿಲೇಟೆಡ್ ನೀವು ಏನಾದರೂ ವೀಡಿಯೋಸ್ ಏನಾದರೂ ಹಾಕ್ಬೋದು, ನಿಮ್ಮದು ಹಳೆ ವೀಡಿಯೋ ಲಿಂಕ್ಸ್ ಎಲ್ಲ ಹಾಕ್ಬೋದು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ, ಓಕೆನಾ. ಇದಿಷ್ಟ ಆಯಿತಾ. ಅದಾದಮೇಲೆ ನೀವು ಇಲ್ಲಿ ಕೆಳಗೆ ಬಂದರೆ ನಿಮಗೊಂದು ಆಪ್ಷನ್ ಕಾಣುತ್ತೆ, ಏನು ಆಪ್ಷನ್ನು, ಶೋ ಮೋರು. ಇದೆಲ್ಲ YT ಸ್ಟುಡಿಯೋದಲ್ಲಿ ಸಿಗಲ್ಲ, ಡೈರೆಕ್ಟ್ YT ಸ್ಟುಡಿಯೋದಲ್ಲಿ, ಬಟ್ ನಿಮಗೆ ಏನು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಅದರಲ್ಲಿ ಸಿಗುತ್ತೆ ನಿಮ್ಮ YT ಸ್ಟುಡಿಯೋ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡಿದರೆ. ಸೊ ಸಿಂಪಲಿ ಶೋ ಮೋರ್ ಮೇಲೆ ಕ್ಲಿಕ್ನ ಮಾಡೋಣ, ಓಕೆನಾ. ಸೊ ಫಸ್ಟು ಇಲ್ಲಿ ಬಂದುಬಿಟ್ಟು ಅಲ್ಟ್ರೇಟ್ ಕಾಂಟೆಂಟ್ ಯೂಸ್ ಮಾಡ್ತಿದ್ದೀರಾ ಇಲ್ವಾ ಅಂತ ಯೂಟ್ಯೂಬ್ ಕೇಳ್ತಾ ಇದೆ. ಸೊ ಇದು ನೀವು ಯೂಸ್ ಮಾಡ್ತಾಯಿದ್ರೆ ಏನಾದರೂ ಯೂಸ್ ಮಾಡ್ತಿದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ, ಓಕೆನಾ. ಸೊ ನನ್ನ ಶಾರ್ಟಲ್ಲಿ ಯಾವುದೇ ಯೂಸ್ ಇಲ್ಲ. ಸೊ ಸಿಂಪಲಿ ನೋ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆನಾ. ಅದಾದಮೇಲೆ ಇಲ್ಲೂ ಕೆಳಗೆ ನೀವು ಸ್ಕ್ರಾಲ್ ಮಾಡಿದರೆ ಇಲ್ಲಿ ಟ್ಯಾಕ್ಸ್ ಎಲ್ಲ ಆಪ್ಷನ್ ಇದೆ. ಈ ಟ್ಯಾಕ್ಸ್ ಎಲ್ಲ ಏನು ಬೇಡ ನಮಗೆ. ಅದು ಬಿಟ್ಟರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಏನಿದೆ, ನಿಮ್ಮದು ಶಾರ್ಟ್ ವಿಡಿಯೋ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಕನ್ನಡದಲ್ಲಿ ಏನಾದರೂ ಮಾಡಿದರೆ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಏನಾದರೂ ಮಾಡಿದರೆ ಇಂಗ್ಲೀಷು,
ಇನ್ನು ತಮಿಳು, ತೆಲುಗು, ಇನ್ನೂ ತುಂಬ ಲ್ಯಾಂಗ್ವೇಜಸ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ವಿಡಿಯೋ ಲ್ಯಾಂಗ್ವೇಜು ನೀವು ಯಾವ ಲ್ಯಾಂಗ್ವೇಜಲ್ಲಿ ವಾಯ್ಸ್ ಓವರ್ ಮಾಡಿದ್ದೀರಾ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಅದೆಲ್ಲ ಆಯ್ತಲ್ಲ. ಸೊ ಸಿಂಪಲಿ ಈಗ ಏನು ಮಾಡಬೇಕು ನಾವು, ಇದೆಲ್ಲ ಆದಮೇಲೆ ಈ ಆಪ್ಷನ್ ಬಂದುಬಿಟ್ಟು YT ಸ್ಟುಡಿಯೋದಲ್ಲಿ ನಮಗೆ ಸಿಗೋಲ್ಲ, ಗೊತ್ತಾಯ್ತಲ್ಲ. ಅದಾದಮೇಲೆ ಸಿಂಪಲಿ ನಾವೇನು ಮಾಡಬೇಕಿಲ್ಲಿ, ಬ್ಯಾಕ್ ಬಂದುಬಿಟ್ಟು ಬ್ಯಾಕ್ ಏನು ಬರೋಕ್ಕೆ ಹೋಗ್ಬಿಡಿ, ಇಲ್ಲೇ ಡೈರೆಕ್ಟು ನಿಮಗೆ ಸೇವ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇಲ್ಲಿ ನಾವು ಸೇವ್ನ ಮಾಡ್ಕೊಳ್ಳೋಣ. ಓಕೆನಾ, ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತ ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಲ್ಲ. ಯಾವ ಥರ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನಾವೇನೆಲ್ಲ ಚೆಕ್ ಮಾಡಬೇಕು, ಯಾವ ಥರ ಟ್ರೆಂಡಿಂಗ್ ಸಾಂಗ್ನ ಫೈಂಡ್ ಮಾಡೋದು, ಆ ಸಾಂಗಲ್ಲಿ ಯಾವ ಥರ ನಾವು ಅಪ್ಲೋಡ್ ಮಾಡೋದು, ಆ್ಯಂಡ್ ವೀಡಿಯೋದು ಸೌಂಡ್ ಯಾವ ಥರ ಕಮ್ಮಿ ಜಾಸ್ತಿ ಮಾಡೋದು, ಆ್ಯಂಡ್ ಟೈಟಲ್ನೇ ಸೇಮ್ ಕಾಪಿ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು, ಎಲ್ಲ ಗೊತ್ತಾಯ್ತಲ್ಲ. ಯಾವ್ಯಾವ ಹ್ಯಾಶ್ಟ್ಯಾಗ್ಸ್ ಎಲ್ಲ ಯೂಸ್ ಮಾಡಬೇಕು ಗೊತ್ತಾಯ್ತಲ್ಲ. ಸೊ ಇದೇ ಥರ ನೀವು ಯೂಸ್ ಮಾಡಿದರೆ ನಿಮ್ಮದು ಹೋಗ್ತಾ ಮೀಂಗ್ ಸಡನ್ಲಿ ಒಂದೇ ದಿನಕ್ಕೆ ನಿಮ್ಮದು ವ್ಯೂಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೋಗ್ತಾ ನೀವು ಅಟ್ಲೀಸ್ಟ್ ಒಂದು 10 days 15 days ಟೈಮ್ ಕೊಡಿ, 100% ನಿಮ್ಮದು ವ್ಯೂಸು ಜಾಸ್ತಿ ಆಗಿರುತ್ತೆ. ಆಮೇಲೆ ಬಂದು ನನಗೆ ಕಮೆಂಟ್ನ ಮಾಡ್ಬೋದು ನೀವು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಇದ್ರ ರಿಲೇಟೆಡ್ ಏನಾದರೂ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.